ಬಳ್ಳಾರಿ ನಗರದಲ್ಲಿ ಪಾದಚಾರಿಗಳ ಸುರಕ್ಷತೆ ಹಾಗೂ ಸುಗಮ ಸಂಚಾರಕ್ಕೆ ಮಹತ್ವದ ಹೆಜ್ಜೆ ಇಡಲಾಗಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ ವತಿಯಿಂದ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ಗಳ ಮೇಲಿನ ಆಕ್ರಮಣ ತೆರವು ಕಾರ್ಯಾಚರಣೆಯಿಂದ ಬೆಳಗ್ಗೆಯಿಂದ ಆರಂಭವಾಗಿದೆ. ನಗರದ ಗಡಗಿ ಚೆನ್ನಪ್ಪ ವೃತ್ತದಿಂದ ಎಪಿಎಂಸಿವರೆಗೆ, ಸಂಗಮ್ ವೃತ್ತದಿಂದ ತಾರಾನಾಥ್ ಆಸ್ಪತ್ರೆವರೆಗೆ ಹಾಗೂ ದುರ್ಗಮ್ಮ ದೇವಸ್ಥಾನದಿಂದ ತಾಳೂರು ರಸ್ತೆಯವರೆಗೆ ವ್ಯಾಪಕವಾಗಿ ಕಾರ್ಯಾಚರಣೆ ನಡೆಯುತ್ತಿದೆ. ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಂಯುಕ್ತ ತಂಡ ಈ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದು, ಈಗಾಗಲೇ 65ಕ್ಕೂ ಹೆಚ್ಚು ಆಕ್ರಮಣ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಅಂಗಡಿ ಮುಂಭಾಗದಲ್ಲಿ ನಿರ್ಮಿಸಿದ ತಾತ್ಕಾಲಿಕ ಶೆಡ್ಗಳು, ವಸ್ತುಗಳ ಅಕ್ರಮ ಸಂಗ್ರಹಣೆ ಸೇರಿದಂತೆ ಹಲವಾರು ಅಡ್ಡಿಪಡಿಗಳು ತೆರವುಗೊಳಿಸಲಾಗುತ್ತಿದೆ. ಈ ಕುರಿತು ಮಾತನಾಡಿದ ಮಹಾನಗರ ಪಾಲಿಕೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮುನ್ನಾಫ್ ಪಟೇಲ್, ನಗರದ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸುವುದೇ ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಇದಲ್ಲದೆ ಆಕ್ರಮಣಕಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದ್ದು, ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಪಾದಚಾರಿಗಳಿಗೆ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿಯೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ. ಈ ಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆಯಾಗುವ ನಿರೀಕ್ಷೆ ಇದೆ. ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ರಾಯಲ್ ಸರ್ಕಲ್ ಇಂದ ಎಪಿಎಂಸಿ ವರೆಗೆ, ಮತ್ತೆ ಗಡಗಿ ಚೆನ್ನಪ್ಪ ಸರ್ಕಲ್ ಇಂದ ಎಪಿಎಂಸಿ ವರೆಗೆ, ಮತ್ತೆ ದೈವೇಕ ಸರ್ಕಲ್ ಇಂದ ಬಂಡಿಮಠವರೆಗೆ ಹಾಗೂ ನಗರದಾದ್ಯಂತ ಎಲ್ಲ ಕಡೆ ಫುಟ್ಪಾತ್ ಮೇಲೆ ಎನ್ಕ್ರೋಚ್ಮೆಂಟ್ ಆಗಿರೋಂಥದ್ದು, ಪ್ರೊಜೆಕ್ಷನ್ಸ್ ಬಂದಿರೋದಂಥದ್ದು, ಆಮೇಲೆ ಸ್ಟ್ರೀಟ್ ವೆಂಡಿಂಗ್ ಮಾಡ್ತಾ ಇರೋಂಥದ್ದು ಎಲ್ಲರಿಗೂ ಈಗಾಗಲೇ ತಿಳಿಸಿ ಹೇಳಿದ್ದೀವಿ. ಅವರು ಸೆಲ್ಫ್ ಆಗಿ ತಕ್ಕೊಳ್ಬೇಕು, ಇಲ್ಲಾಂದ್ರೆ ಮಹಾನಗರ ಪಾಲಿಕೆ ವತಿಯಿಂದ ಬರೀ ತೆಗೆದಷ್ಟೆಲ್ಲ ದಂಡ ಕೂಡ ಹಾಕ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬರ್ತೀನಿ. ಮಾನ್ಯ ಆಯುಕ್ತರ ಆದೇಶದಂತೆ ಈಗಾಗಲೇ ನಾವು ಗಡಗಿ ಚೆನ್ನಪ್ಪ ವೃತ್ತದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವತ್ತಿನ ಡ್ರೈವ್ ಎಪಿಎಂಸಿ ಅವರಿಗೆ ಹೋಗ್ತದೆ. ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರೊಜೆಕ್ಷನ್ಗಳನ್ನ ನಾವು ಟ್ಯಾಕ್ಸ್ ಹಾಕಿರ್ತ ಕೆಲಸ ಮಾಡ್ತೀವಿ. ನೋಟಿಸ್ ಆಲ್ರೆಡಿ ನೋಟಿಸ್ ಕೊಟ್ಟಾಗಿದೆ, ಅನೌನ್ಸ್ಮೆಂಟ್ ಮಾಡಿಸಾಗಿದೆ. ಎಲ್ಲ ನಮ್ಮ ಲೇಬರ್ಗಳಿಗೆ, ನಮ್ಮ ಮೇಸ್ತ್ರಿಗಳಿಗೆ, ಮೊಬಲೈಸರ್ಗಳಿಗೆ ಕಳಿಸಿ ಅಂಗಡಿಗಳಾಗಿದೆ. ಸಾಕಷ್ಟು ಬಾರಿ ಆಗಿದೆ. ಅದು ಇವತ್ತೊಂದೇ ಅಂತಲ್ಲ, ಹಿಂದೆ ಸಾಕಷ್ಟು ಸಾರಿ ಡ್ರೈವ್ಗಳನ್ನ ಮಾಡಿದ್ದಾರೆ. ಬಟ್ ಇವಾಗಂದ್ರೆ ಸ್ವಲ್ಪ ನಾವು ಸೀರಿಯಸ್ ಆಗಿ ನಮ್ಮ ವಾಹನಗಳ ಜೊತೆನೆ ಬರ್ತಾ ಇದ್ದೀವಿ. ವಾಹನಗಳ ಜೊತೆ ಬಂದು ಯಾವ್ದಾದ್ರು ಎನ್ಕ್ರೋಚ್ಮೆಂಟ್ಸ್ ಇದ್ರೆ ಅಲ್ಲೇ ಸ್ಪಾಟ್ ಪೊಲೀಸ್ನವರು, ಟ್ರಾಫಿಕ್ ಅವರು ಇದಕ್ಕೆ ನಮ್ಮ ಜೊತೆಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಮ್ಮ ಜೊತೆಗಿದೆ. ಅವ್ರು ನಮ್ಮ ಜೊತೆಗೆ ಇದ್ಕೊಂಡೆ, ಯಾಕಂದ್ರೆ ಟ್ರಾಫಿಕ್ ಸಮಸ್ಯೆ ತುಂಬಾ ಆಗ್ತಾ ಇದೆ ಸಿಟಿನಲ್ಲಿ. ಸೊ ಹಿಂಗಾಗಿ ಟ್ರಾಫಿಕ್ ಸಮಸ್ಯೆನ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತು ಪಾದಚಾರಿಗಳಿಗೆ ಸುಗಮವಾಗಿ ನಡೆದಾಡ್ಲಿಕ್ಕೆ ಬರುವಂತ ಸನ್ನಿವೇಶ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ತಗೊಂಡು ಸೊ ಇದರ ಎಂಕರೇಜ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಈಗ ತಮ್ಮ ಮುಖಾಂತರ ಒಳ್ಳೆ ಮಾತು, ತಮ್ಮ ಮುಖಾಂತರ ಬಳ್ಳಾರಿ ಸಿಟಿಯ ಎಲ್ಲ ಫುಟ್ಪಾತ್ ಎಂಕರೇಜ್ ಮಾಡಿದವರಿಗೆ ಒಂದು ಮೆಸೇಜ್ ಇರುತ್ತೆ. ನೀವೇ ತಕ್ಕೊಂಡು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನು ಮತ್ತೆ ನಾವು ಬಂದಾಗ ದಂಡ ಹಾಕೋದು, ಮತ್ತೆ ತಗ್ಸೋದು, ಮುರಿಯೋದು, ಇಂಥ ಸಿಚುವೇಶನ್ ಬರೋದು ಬೇಡ. ಇವಾಗ ನೀವೇ ತಕೊಂಡು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಳಿ. ಅದರ್ವೈಸ್ ನಾವು ಬಂದಾಗ ಮತ್ತೆ ಆಪರೇಷನ್ ಮಾಡೆಲ್ ಇರ್ತೀವಿ. ನಿಮ್ಮ ಎನ್ಕ್ರೋಚ್ಮೆಂಟ್ಸ್ ಬೆಳೆಸೋದಾಗಿರ್ಬೋದು, ಇಲ್ಲ ನೀವು ಕೇಳಿಲ್ಲ ಅಂದ್ರೆ ನಾವು ಮತ್ತೆ ನಿಮ್ಮ ಸಾಮಾನು ಸರಂಜಾಮನ್ನ ಜಪ್ತಿ ಮಾಡೋದಾಗ್ಬೋದು, ದಂಡ ಹಾಕೋದಾಗ್ಬೋದು, ಎಲ್ಲ ಮಾಡಬೇಕಾಗುತ್ತೆ. ಹೇಗೆ ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ನಿಮ್ಮ ಎನ್ಕ್ರೋಚ್ಮೆಂಟ್ಸ್ ನೀವು ತಕ್ಕೊಳ್ಳಿ. ಇವಾಗ 67 ಪಾಯಿಂಟ್ಸ್ ಗೊತ್ತಾಗಿದೆ ಇಲ್ಲಿವರೆಗೆ. 67 ಪಾಯಿಂಟ್ಸ್ ನಾವು ಎನ್ಕ್ರೋಚ್ಮೆಂಟ್ಸ್ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ಸ್ ರಿಮೂವ್ ಮಾಡಿ, ದಂಡ ಏನು ಹಾಕಿಲ್ಲ. ಈ ಪ್ರೈಮರಿಲಿ ಈಗ ನಾವು ತಮ್ಮ ಮುಖಾಂತರ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಎಲ್ರಿಗೂ. ಇವಾಗ ತಗೊಳ್ಳಿಲ್ಲ ಮತ್ತು ಮುಂದಿನ ಬಾರಿ ದಂಡ ಹಾಕಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಕೇಳಿಲ್ಲ ಅಂದ್ರೆ ಬೇರೆ ಬೇರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು. ದಂಡ ಯಾವ ರೀತಿ ಎನ್ಕ್ರೋಚ್ಮೆಂಟ್ ಸೈಜ್ ಡಿಪೆಂಡ್ ಆಗುತ್ತೆ? ಇಲ್ಲ, ಅದು ನಾರ್ಮಲ್ ಎಲ್ಲ ಒಂದೇ ಇಲ್ಲ, ರೂಲ್ಸ್ ಇದೆ ಅದಕ್ಕೆ. ಬಟ್ ಈಗ ಸದ್ಯಕ್ಕೆ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಕೇಳಿಲ್ಲ ಅಂದ್ರೆ ಕಾನೂನು ಪ್ರಕಾರ ಬೇರೆ ಬೇರೆ ಏನು ಕ್ರಮ ತಗೋಬೇಕು. ಇಲ್ಲ, ಕಾರ್ಯಾಚರಣೆ ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಮಾಡಿದಾಗ ಪ್ರತಿ ಬುಧವಾರ ಮಾಡ್ತಾ ಇದ್ವಿ. ಪ್ರತಿ ಬುಧವಾರ ಮಾಡಿದಾಗ ಪಬ್ಲಿಕ್ ಅಲರ್ಟ್ ಆಗಿ ಬೇರೆ ಬೇರೆ ರೀತಿಯಿಂದ ನಮಗೆ ಸಂದೇಶಗಳು ಬರ್ತಿದ್ವಿ. ಈಗ ನಾವು ರ್ಯಾಂಡಮ್ ಆಗಿ ಹೋಗ್ತೀವಿ. ಈ ದಿನ ಇಂಥ ದಿನ ಫಿಕ್ಸ್ ರ್ಯಾಂಡಮ್ ಆಗಿ ಹೋಗ್ತೀವಿ, ಬರೋಂಥ ಕಾರ್ಯಾಚರಣೆ ತಿಳಿಸ್ತೀವಿ. ಬಟ್ ಇದೇನಂದ್ರೆ ಈ ಸರಿ ಈ ಕಾರ್ಯಾಚರಣೆ ಪೂರ್ಣಗೊಳಿಸ್ಬೇಕಂತ ನಮ್ಮ
ಇರೋದು ಇಲ್ಲ, ಯಾಕಂದ್ರೆ ಕಾರ್ಯಾಚರಣೆ ಮಾಡ್ತಿರೋದ್ರಿಂದ ಫುಟ್ಪಾತ್ ಮೇಲೆ ಎಲ್ಲ ರೈಡಿಂಗ್ ಗೀಡಿಂಗ್ ಮಾಡಿ ಅಂಗಡಿಗಳೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇದೆಯಾ ಇಲ್ಲ ಅಂತ ಹೇಳಿ. ಅದಕ್ಕೆ ಇಲ್ಲ ಎಲ್ಲ ಗಮನಕ್ಕಿದೆ. ತಮ್ಮ ಮುಖಾಂತರ ಅದೇ ಸಂದೇಶ ಕೊಡ್ತಾ ಇರೋದು. ಅಂತವೇನದು ಈಗ ಸದ್ಯ ಇದೆ ನೋಡ್ಬೋದು, ವೆಲ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ವಿ ರಿಮೂವ್ ಮಾಡ್ಕೊಳ್ಳಿ ಅಂತ. ಈಗ ನಾಳೆ ದಿವಸದಲ್ಲಿ ಏನಾಗುತ್ತೆ, ನಾವು ಒಂದೇ ಅಂಗಡಿ ಮುಂದೆ ಅಥವಾ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ನಿಂದ್ರಕ್ಕಾಗಲ್ಲ, ಟೋಟಲಿ ರಿಮೂವ್ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಮತ್ತೆ ಕೊಲೆಟ್ರಲ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರ್ತವೆ. ವಾರದಲ್ಲಿ ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಬಂದ್ರೆ ವಾರಕ್ಕೆ ಒಂದ್ಸರಿ ಅಂತೂ ಕಂಪಲ್ಸರಿ ಮಾಡ್ತೀವಿ. ಕೆಲವೊಂದ್ಸರಿ ವಾರಕ್ಕೆ 2 ಸರಿನೂ ಆಗ್ಬೋದು, ವಾರಕ್ಕೆ 3 ಸರಿನೂ ಆಗ್ಬೋದು. ಸ್ಪೆಷಲಿ ಇವು ಕಂಜೆಸ್ಟೆಡ್ ಏರಿಯಾಗಳಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಫುಟ್ಪಾತ್ ಫ್ರೀ ಮಾಡ್ತೀವಿ ಅಂತ ಇತ್ತು ಒಂದು ಪ್ರಪೋಸಲ್, ಅದೇನಾಯ್ತು? ಅದಕ್ಕೆ ಅದರ ಅಂಗವಾಗಿನೇ ಇದು ಮಾಡ್ತಾ ಇರೋದು. ಪ್ರೈಮರಿ ಇದು. ಎಸ್ ಥ್ಯಾಂಕ್ ಯು. ಸರ್, ತಮ್ಮ ಹೆಸರು ಸರ್? ಮುನಾಫ್ ಪಟೇಲ್, JW ಕಾರ್ಪೊರೇಷನ್.